ಸೇಫ್ಟಿಗೆ. ಇನ್ನು ಕೋರ್ಟಿಗೆಲ್ಲ ಹೋಗ್ತಿತ್ತದು. ಆಮೇಲೆ ನಾವು ಯಾಕೆ ಅಂತ ಕರೆದು ಮಾಡಿ ಮಾತಾಡಿದಾಗ ಈ ವಿಷಯ ಶುರುವಾಯಿತು. ಆಮೇಲೆ ಮುಖ್ಯಮಂತ್ರಿಗಳ ಆಗಿನ ಅಧ್ಯಕ್ಷತೆಯಲ್ಲಿ ಮತ್ತು KRDCL ಅದರಲ್ಲಿ ಆಗಿರೋದು ಅದು, ಅವ್ರನ್ನೆಲ್ಲ ಕೂರಿಸಿ ಮಾತಾಡಿ ಮತ್ತೆ ಎಕ್ಸ್ಟ್ರಾ 11 ಕೋಟಿ ಎಸ್ಟಿಮೇಟ್ ಮಾಡಿದ್ರು. ಅಂತಿಮವಾಗಿ ಇವನು ಅದು ಒಪ್ಕೊಂಡ 10,07,45,994 ರೂಪಾಯಿ ಎಕ್ಸ್ಟ್ರಾ ಮತ್ತೆ ಕೊಡಿಸಿದೆ ನಾನು. ಇದು ಕೊಡಿಸಿದ ಮೇಲೆ ಕೆಲಸ ಶುರು ಮಾಡ್ತೀನಿ ಅಂತ ಶುರುವಾಯಿತು. ಇದರಲ್ಲಿ ದಾಖಲೆ ಕೊಟ್ಟಿದ್ದೀನಿ ನಿಮ್ಮ ಹತ್ರ. ಈಗ 115 ಕೋಟಿ ಪ್ಲಸ್ 10 ಕೋಟಿ 7 ಲಕ್ಷ ಎಕ್ಸ್ಟ್ರಾ ಸ್ಯಾಂಕ್ಷನ್ ಮಾಡಿದ್ವಿ. ಇದು ಯಾರು ನೋಡ್ಲಿಲ್ಲ. ಈಗ ಯಾರೋ ಟೆಕ್ನಿಕಲ್ ಅಡ್ವೈಸರ್ ರಮೇಶ್ ಅಂತ ಇದ್ದಾನೆ, ಅವನದೇ ಪ್ರಸಾದ ಬಹುಶಃ ಇದು. ಅವನು ಪುಣ್ಯಾತ್ಮ ನೋಡ್ಲಾ ಇದನ್ನ. 22 ಅಡಿ ನೀರು ನಿಲ್ಲುತ್ತೆ ಹಸಿರು ಮಕ್ಕಿಲೆ, 72 ಅಡಿ ನೀರು ನಿಲ್ಲುತ್ತೆ ಫುಲ್ ಆದಾಗ. ಅದಕ್ಕೆ ಎಸ್ಟಿಮೇಟೇ ಇಲ್ಲ ಇವ್ರ ಹತ್ರ. ಅದು ಮಾಡಿಸಿ ಇದೆಲ್ಲ ಮಾಡಿಸೋದಿಗೆ 1.5 ವರ್ಷ ಆಯ್ತು. 1.5 ವರ್ಷ ಅವ್ರದ್ದೇ ಗೌರ್ಮೆಂಟ್ ಇತ್ತು, ನಂದಲ್ಲ. ಯಾರ್ದು? ಕಾಂಗ್ರೆಸ್ ಕುಮಾರಸ್ವಾಮಿ ಗೌರ್ಮೆಂಟೇ ಇತ್ತು. ನಾನು ಶಾಸಕನಾದ್ಮೇಲೆ ಬಿಡ್ಲಿಲ್ಲ. ಅನೇಕ ಸರಿ ಹೇಳಿದ್ವಿ, ಯಾರು ದುಡ್ಡು ಕೊಡೋದ್ರ ಬಗ್ಗೆ ಮತ್ತೊಂದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಡಿಯೂರಪ್ಪನ ಮುಖ್ಯಮಂತ್ರಿ ಆದ ಕೂಡಲೇ ಬೆನ್ನತ್ತಿ ಈ 10 ಕೋಟಿನ 11 ಕೋಟಿ ಆಗುತ್ತೆ ಅಂತ ಎಸ್ಟಿಮೇಟ್ ಮಾಡಿದ್ರು. ಕಾಂಟ್ರಾಕ್ಟರ್ 10 ಕೋಟಿ ಚಿಲ್ಲರೆಗೆ ಅದಕ್ಕೆ ಹಾಕೊಂಡ. ಈ 11 ಕೋಟಿ ಅಂತ ನಾವು ಹೇಳೋದು ಭಾಷೆಯಲ್ಲಿ. 10 ಕೋಟಿ 7 ಲಕ್ಷ ಕೊಟ್ಟ ಮೇಲೆ ಮತ್ತೆ ಕೆಲಸ ಪ್ರಾರಂಭ ಮಾಡ್ತೀನಿ ಅಂತ ಶುರು ಮಾಡ್ದ. ಅವನು ಒಳ್ಳೆ ಕಂಪ್ನಿ ಅಲ್ಲ ಅದು, ಅದೇನೋ ಆ ಮಟ್ಟಿಗೆ ಒಳ್ಳೆ ಕಂಪ್ನಿ ಏನಲ್ಲ. ಫಾಸ್ಟಾಗಿ ಮಾಡಿ ಫಾಸ್ಟಾಗಿ ದುಡ್ಡು ತಗೊಂಡು ಹೋಗೋ ಅಂತ ಕಂಪ್ನಿ ಆಗ್ಬೇಕಿತ್ತು. ಅದಕ್ಕೆಲ್ಲ ಮಾಡಲಿಲ್ಲ. ಅಷ್ಟೊತ್ತಿಗೆ ಕೊರೋನಾ ಶುರುವಾಯಿತು. ದುಡ್ಡು ಯಾವುದು ಬರಲಿಲ್ಲ. ಕೊರೋನಾ ಬಂದ ಆದಮೇಲೆ ಈ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿಸ್ಕೊಟ್ಟೆ. ಕೆಲಸ ಸ್ವಲ್ಪ ಶುರು ಮಾಡ್ದವ. ಅವನಿಗೆ ಪೇಮೆಂಟು ಆಗಿದೆ, 98 ಕೋಟಿ ಪೇಮೆಂಟ್ ಆಗಿದೆ ಇಲ್ಲಿವರೆಗೆ. 115 ಪ್ಲಸ್ 10 125 ಕೋಟಿಲಿ 98 ಕೋಟಿ ಪೇಮೆಂಟ್ ಆಗಿದೆ. ನಾನಿದ್ದಾಗಲೂ ಪೇಮೆಂಟ್ ಆಗಿದೆ. ಇದು ಅಲಾಪನೆ ಮಾಡ್ತಿದ್ದೆ ಸುಳ್ಳೆ. ಆ ಸೇತುವೆ ಕಟ್ಟೋದಕ್ಕಾಗಿ ಈ ಸೇತುವೆನ ನಿಲ್ಸಿದ್ರು ಅಂತ ಹೇಳ್ತಾರಲ್ಲ. 3 ಸಾರಿ ಶಾಸಕರಾದವರು ವಿವೇಚನೆಯಿಂದ ಮಾತಾಡ್ಬೇಕು, ಅವಿವೇಕತನದಿಂದ ಮಾತಾಡಬಾರ್ದು. ಇದಕ್ಕೆ ದಾಖಲೆಗಳಿದೆ. ಅವರು ದಾಖಲೆ ಕೊಡ್ಲಿ, ನಾವು ನಿಲ್ಸಿದಕ್ಕೆ ಏನಾದ್ರು ದಾಖಲೆ ಇದ್ರೆ. ಇನ್ನೂ ಒಂದು ಮಾಡಿದ್ರು, ಎಷ್ಟು ಹೊಟ್ಟೆ ಕಿಚ್ಚಿನ ಜನ ಇವರು ಅಂತ ಹೇಳಿದ್ರೆ ನೋಡಿ, ನಿಮ್ಮ ಹತ್ರ ಕೊಟ್ಟಿದ್ದೇನೆ. ಇದೇನು ನಾನು ಹೇಳ್ಕೊಟ್ಟಿದ್ದಲ್ಲ. ನನಗೆ ಅವಕಾಶ ಸಿಕ್ಕಿದ್ದು, ಹೇಳ್ಕೊಳ್ಳಿ ನೀವು ಒಂದೊಂದು. ನನಗೆ ಅವಕಾಶ ಸಿಕ್ಕಿದ್ದು ಇಲ್ಲಿ ಶಾಸಕನಾದಾಗ 5 ವರ್ಷ. ಅದರಲ್ಲಿ 1.5 ವರ್ಷ ಕುಮಾರಸ್ವಾಮಿ ಗೌರ್ಮೆಂಟು, 1.5 ವರ್ಷ ಕೊರೋನಾ, 2 ವರ್ಷ ಸಿಕ್ಕಿದ್ದಿ ಅವಧಿ. 2 ವರ್ಷದಲ್ಲಿ ಈ ಕೆಲಸ ಮಾಡೋ ಪ್ರಯತ್ನ ಮಾಡಿದ್ವಿ. ಮತ್ತೆ ಹಸಿರು ಮಕ್ಕಿ ನಿಲ್ಸೋದ್ರಲ್ಲಿ ಅಥವಾ ಮಾಡೋದ್ರ ಪಾಪ ರಾಘವೇಂದ್ರ ಅವ್ರದ್ದು ಏನೂ ಪಾತ್ರ ಇಲ್ಲ. ಸುಮ್ಮನೆ ಅವ್ರ ಹೆಸರು ರಾಘವೇಂದ್ರ ಮತ್ತು ಹಾಲಪ್ಪ ಹೇಳಿ ನಿಲ್ಸ್ಬಿಟ್ಟಿದ್ರು ಈ ಸೇತುವೆ ಮಾಡೋದಕ್ಕಾಗಿ ಅಂತ. ಈ ಸೇತುವೆಗೆ ಆ ಸೇತುವೆಗೆ ಎರಡಕ್ಕೂ ಅನುಕೂಲ ಆಗ್ತದೆ ನೀರು ಕಮ್ಮಿ ಆದ್ರೆ ನೀರು ಬಿಟ್ಟಿದ್ದಾರೆ ಅಂತೇಳಿ ಸುಳ್ಳು ಹೇಳಿದ್ರು. ನೋಡಿ ಇಲ್ಲಿ ಏನ್ ಹೇಳಿದ್ದಾರೆ, ನೀರಿನ ಶಾಸಕರೇ ಪತ್ರದ ಮೂಲಕ ಸೇತುವೆ ಕಟ್ಟಲು ನೀರು ಬಿಡಲು ಸೂಚಿಸಿದ್ದು ಶಾಸಕರಿಗೆ ತಮ್ಮ ಕ್ಷೇತ್ರದ ಜನರ ಹಿತಕ್ಕಿಂತ ರೈತರ ಹಿತ ಕಾಳಜಿಲ್ಲವಾಗಿದೆ ಅಂತ ಹೇಳಿ ಪ್ರಜಾವಾಣಿ ಕೊಡಪ್ಪ, ಅದ್ರಿಗೂ ಇದೆ. ತುಂಬಿ ತುಳುಕುತ್ತಿದ್ದ ಲಿಂಗನಮಕ್ಕಿ ಜಲಾಶಯ ಬರಿದಾಗುತ್ತಿದೆ. ಕಳಸಳ್ಳಿ ಸೇತುವೆ ಕಟ್ಟಲು ನಿರ್ಮಾಣ ಮಾಡೋದಕ್ಕೆ ನೀರು ಅಡ್ಡಿ ಆಗುತ್ತಿದೆ ಎಂಬ ನೆಪದಲ್ಲಿ ಜಲಾಶಯ ನೀರು ಬಿಡುಗಡೆ ಮಾಡಲಾಗುತ್ತಿದೆ. ಯಾರು ಹೇಳಿದ್ದು? ಯಾವ ಪೇಪರ್ ಬಂದಿದ್ದು? ಪ್ರಜಾವಾಣಿಯಲ್ಲಿ ಬಂದಿದೆ, ಹೊಸ ದಿಗಂತದಲ್ಲಿ ಬಂದಿದೆ, ನಿಮ್ಮ ಎಲ್ಲ ಪೇಪರ್ಗೂ ಬಂದಿದೆ ಸುದ್ದಿ. ಈ ತರ ಅಸಹಕಾರ ಕೊಟ್ಟವ್ರು ಇವರು. ಯಾರು ಒಂದು ಹನಿ ನೀರು ಬಿಡೋ ಪ್ರಶ್ನೆ ಇಲ್ಲ. ನೀರು ಬಿಟ್ಟು ಎಲ್ಲಿ ಹೋಗುತ್ತೆ? ಪವರ್ ಪ್ರೊಡಕ್ಷನ್ ಮಾಡ್ತಾರೆ. ಅದು ಫೆಬ್ರವರಿ ತಿಂಗಳಿಗೆ ಹೆಂಗ್ ಬಿಡ್ತಾರೆ ನೀರ್ನ? ಏನ್ ಬೇಕಾದ್ರೂ ಹೇಳ್ಬಿಡೋದು ಹೊಟ್ಟೆ ಕಿಚ್ಚಿಗೆ. ಈ ಸೇತುವೆ ಆಗೋದು ಫಾಸ್ಟ್ ಅಂತ ನೋಡಿ. ಈ ತರ ಇವ್ರು ಯಾವ ರೀತಿ ಕೋಆಪರೇಷನ್ ಕೊಡ್ಯಾರ? ಒಂದು ವಿವೇಚನೆ ಬೇಡವಾ? ನಾನು ಹಿಂದೆ ಏನ್ ಹೇಳಿದೀನಿ ಅಂತ ಹೇಳೋದು ಬೇಡವಾ? ಇದಕ್ಕೆ ಹೇಳಿ ಉತ್ತರ ಹೇಳ್ಬೇಕಲ್ಲ. ಫೆಬ್ರವರಿ 1ನೇ ತಾರೀಕು 2022ನೇ ತಾರೀಕು ಇವ್ರು ಹೇಳಿರೋದು ಅಲ್ಲ, ಜನವರಿ 31ನೇ ತಾರೀಕು ಹೊಸ ದಿಗಂತದಲ್ಲಿದೆ. ನಾನು ಹುಡುಕಿದ್ದೀನಿ, ಇನ್ನು ಉಳಿದು ಸಿಗ್ತವೆ ಎಲ್ಲ ನಿಮ್ಮ ಪೇಪರ್ಗಳಲ್ಲೂ ಬಂದಿದೆ. ಇದು ಸಹಕಾರ ಕೊಡೋದು ಅಸಹಕಾರ ಕೊಡೋದು ಸೇತುವೆ ಕಟ್ಟೋದಕ್ಕೆ? ಉಸ್ತುವಾರಿ ಸಚಿವರಿಗೆ ಯಾವ ಕಲ್ಪನೆ ಇಲ್ಲ. ಒಟ್ಟು ಏನ್ ಬೇಕಾದ್ರೂ ಬೋಳುತ್ತೆ. ಅಲ್ಲಿ ಹೋಗಿ ಯಾವ್ಯಾವ್ದೋ ವಿಷಯ ಮಾತಾಡ್ತಾರೆ. ಅದಕ್ಕೆಲ್ಲ ನಾನು ಮುಂದೆ ಮತ್ತೆ ಉತ್ತರ ಹೇಳ್ತೇನೆ. ಹೇಳಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಹಾಗಾಗಿ ಈ ತರ ಅಪ್ರಬುದ್ಧದಿಂದ ಮಾತಾಡೋದನ್ನ ಇನ್ನಾದ್ರೂ ಬಿಡ್ಲಿ. ಅಥವಾ ಯಾರು ಕೇಳೋ ತಮಗ್ ಗೊತ್ತಾಗ್ದಿದ್ರೆ ಹೇಳೋರ್ನಾದ್ರು ಇಟ್ಕೊಂಡಿರಲ್ಲ. ಅಡ್ವೈಸರ್ ಇದಾರೆ. ಈಗ ಏನ್ ಹೇಳ್ತಿದ್ದಾರೆ? ಅವ್ರು ಮಾಡೋದು ಪ್ರಸಾದವೇ. ಇದು ಎಂತದು ಹಸಿರು ಮಕ್ಕಿ ತಡ ಆಗೋದಕ್ಕೆ ನನಗೆ ಸಿಕ್ಕಿದ್ 2 ವರ್ಷ. ಈ 2 ವರ್ಷದಲ್ಲಿ ಏನಾಯ್ತು? 2 ವರ್ಷದಲ್ಲಿ ಯಾರು ಅಡ್ಡಿ ಬಂದಿದ್ರು? ಯಾವ ಬೇಸಿಗೆ ಇಲ್ಲ, ಮಳೆಗಾಲ ಇಲ್ಲ, ಹೊಳೆ ಕಟ್ಲ, ಇನ್ನೇನು ಕೊರೋನಾ ಬಂದಿಲ್ಲ, ಇನ್ನೇನು ಗಂಡಾಂತರ ಬಂದಿಲ್ಲ. ಯುದ್ಧ ಬರೀ 5 ದಿನ ನಡೆದಿದೆ, 4 ದಿನ ನಡೀತು. ಅದು
ಘರ್ಷಣೆ ಏನಾಯ್ತು? ಯಾಕೆ ನೀವು ಮಾಡ್ಲಿಲ್ಲ? ಆಯ್ತು, ಯಡಿಯೂರಪ್ಪ ಶರಾವತಿ ಸೇತುವೆ ಕಟ್ಟಿದ್ದಾರೆ, ಕಾಗೋಡು ತಿಮ್ಮಪ್ಪ ಹಸಿರುಮಕ್ಕೆ ಸೇತುವೆ ಹಾಕಿದ್ದಾರೆ, ಒಂದು ಗುದ್ಲಿ ಪೂಜೆ ಮಾಡಿದ್ದಾರೆ. ನಾನೊಂದು ಪ್ರಯತ್ನ ಮಾಡಿ ಎಂತದ್ದು ಪಟಗುಪ್ಪ ಮಾಡಿದ್ದೇವೆ. ರಾಘವೇಂದ್ರ ಅವರು 3 ಸೇತುವೆ ಕಟ್ಟಿಸ್ತಿದ್ದಾರೆ ಈಗ. ಸುತ್ತ ಮಳಲಿ ಬೆಕ್ಕೋಡಿ ಸೇತುವೆ, ಇದೇ ಶರಾವತಿ ನದಿಗೆ ಜ್ಞಾನೇಂದ್ರ ಒಂದು ಕಟ್ಟಿಸ್ತಿದ್ದಾರೆ. ಸರ್ಕಾರದ ದುಡ್ಡು. ಈಗ ಇವ್ರ ಸರ್ಕಾರದಾಗೆ ಕಟ್ಸಿ ಅಂತ ಹೇಳೋದು. ಯಾಕೆ ಕಟ್ಟಿಸ್ಲಿಲ್ಲ? ಯಾಕೆ ಮಾಡ್ಲಿಲ್ಲ? ಇದಕ್ಕೆಲ್ಲ ಈ ತರ ಅಡ್ಡಿಪಡಿಸ್ಕೊಂಡು ಇದು ಎಷ್ಟು ಮಟ್ಟಿಗೆ ಸರಿ? ವಿವೇಚನೆ ಏನಾಗಿದೆ ಇವರಿಗೆ? ಅವಿವೇಕತನದಿಂದ ಮಾತಾಡೋದು ಇನ್ನಾದ್ರೂ ಬಿಡಿ ಅಂತ ಒತ್ತಾಯ ಮಾಡ್ತೇನೆ.